ಈ ವಿಡಿಯೋದಲ್ಲಿ ನಾನು ನಿಮಗೆ ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ಲೆವೆಲ್ನ ಹೇಗೆ ಡ್ರಾ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ತೀನಿ. ಮತ್ತು ಯಾವುದು ವ್ಯಾಲಿಡ್ ರೆಸಿಸ್ಟೆನ್ಸ್ ಲೆವೆಲು ಮತ್ತು ಯಾವುದು ಇನ್ವ್ಯಾಲಿಡ್ ರೆಸಿಸ್ಟೆನ್ಸ್ ಲೆವೆಲ್ ಅದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ. ಸೊ ಈ ವಿಡಿಯೋ ಎಜುಕೇಷನ್ ಪರ್ಪಸ್ ವಿಡಿಯೋ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಕಾಮ್ ಆಗಿರೋಂಥ ಪ್ಲೇಸಲ್ಲಿ ಕೂತ್ಕೊಂಡು ಒಂದು ಬುಕ್ ಓದ್ತಾ ಇರೋಂಥ ಸಿಚುವೇಶನ್ ಅನ್ಕೊಳ್ಳಿ. ಅಂಥ ಸಿಚುವೇಶನಲ್ಲಿ ಇದ್ದೀರಾ ಅನ್ಕೊಂಡು ಈ ವಿಡಿಯೋನ ನೋಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಾಗಿ ರೆಸಿಸ್ಟೆನ್ಸ್ ಲೆವೆಲ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಸಿಂಪಲ್ ಆಗಿ ಟ್ರೈ ಮಾಡ್ತೀನಿ. ಬ್ಯಾರ್ಸ್ ಬಂದಿದ್ದಾರೆ ಮಾರ್ಕೆಟಲ್ಲಿ, ಬ್ಯಾರ್ಸ್ ಬೈಂಗ್ ನಡೀತಾ ಇರೋ ಟೈಮಲ್ಲಿ ಒಂದು ಲೆವೆಲಲ್ಲಿ ಬ್ಯಾರ್ಸ್ ಫೇಲ್ ಆಗಿದ್ದಾರೆ. ಓಕೆ, ಈ ಎಕ್ಸಾಂಪಲ್ಗೆ ಅನ್ಕೊಳ್ಳೋಣ, 300 ಅನ್ಕೊಳ್ಳೋಣ. 300 ರೂಪಾಯಲ್ಲಿ ಏನಾಗಿದೆ, ಬ್ಯಾರ್ಸ್ ಫೇಲ್ ಆಗಿದ್ದಾರೆ. ಅದಕ್ಕಿಂತ ಮೇಲೆ ಬೈಂಗ್ ನಡೆದಿಲ್ಲ. ಆಮೇಲೆ ಏನಾಗಿದ್ದಾರೆ ಅಂದ್ರೆ ಸೆಲ್ಲರ್ಸ್ ಡಾಮಿನೇಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಕ್ಲಿಯರ್ಲಿ ಇದೇನು 300 ಇದೆಯಲ್ಲ ಲೆವೆಲ್, ಇದು ಬಂದು ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಆಗಿ ಆಕ್ಟ್ ಆಗುತ್ತೆ. ಓಕೆ, ಕ್ಲಿಯರ್ ಆಗಿ ಇದೆ ಅನ್ಕೊಂತೀನಿ. ಇನ್ನು ಸಿಂಪ್ಲಿ ಬ್ಯಾರ್ಸ್ ಬರ್ತಾರೆ, ಒಂದು ಲೆವೆಲಲ್ಲಿ ಬಂದು ಫೇಲ್ ಆಗ್ತಾರೆ ಅವರು. ಆ ಲೆವೆಲ್ ಬಂದು ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಆಗಿ ಆಕ್ಟ್ ಆಗುತ್ತೆ. ಓಕೆ, ಈಗ ಸಪೋರ್ಟ್ ಬಗ್ಗೆನೂ ಮಾತಾಡೋಣ. ಸೊ ಸಪೋರ್ಟಲ್ಲೂ ಸೇಮ್ ಸಿನಾರಿಯೋ, ಸೆಲ್ಲರ್ಸ್ ಬರ್ತಾರೆ ಆ್ಯಂಡ್ ಸೆಲ್ಲರ್ಸ್ ಅಷ್ಟೇ ಒಂದು ಲೆವೆಲ್ಗಿಂತ ಕೆಳಗಡೆ ಅವ್ರನ್ನ ಮಾರ್ಕೆಟ್ನ ಡ್ರ್ಯಾಕ್ ಡೌನ್ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಸೊ ಈ ಎಕ್ಸಾಂಪಲ್ ಅನ್ಕೊಳ್ಳೋಣ, 100 ಅನ್ಕೊಳ್ಳೋಣ. 100 ರೂಪಾಯಿಗಿಂತ ಕೆಳಗಡೆ ಅವ್ರ ಕೈಯಲ್ಲಿ ಮಾರ್ಕೆಟ್ನ ಡ್ರ್ಯಾಕ್ ಡೌನ್ ಮಾಡೋಕ್ಕಾಗಿರಲ್ಲ. ಸೊ ಅದಕ್ಕೋಸ್ಕರ 100 ರೂಪಾಯಿ ನಮ್ಮ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಓಕೆ, ಅದ್ರ ನಂತರ ಏನಾಗುತ್ತೆ, ಬ್ಯಾರ್ಸ್ ಡಾಮಿನೇಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಕ್ಲಿಯರ್ಲಿ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಆಗಿರಲಿ ಸಪೋರ್ಟ್ ಲೆವೆಲ್ ಆಗಲಿ ಅದು ಯಾವಾಗ ವ್ಯಾಲಿಡ್ ಆಗಿರುತ್ತೆ ಅಂದ್ರೆ ನೋಡಿ, ಆ ಪಾಯಿಂಟ್ ಅಲ್ಲಿ ಏನಾದರೂ ಟರ್ನ್ ಓವರ್ ಆಗಿರ್ಬೇಕಾಗಿತ್ತು, ಅವಾಗ ಅದು ವ್ಯಾಲಿಡ್ ಆಗುತ್ತೆ. ಸೊ ಯಾರಿಗ ಅರ್ಥ ಆಗಿಲ್ಲ, ಈ ತರ ಇರುತ್ತೆ ಒಂದು ರೆಸಿಸ್ಟೆನ್ಸ್ ಲೆವೆಲ್ ನೋಡೋದಕ್ಕೆ, ಅಂಡ್ ಸಪೋರ್ಟ್ ಲೆವೆಲ್ ಈ ತರ ಇರುತ್ತೆ. ಇಲ್ಲಿ ಮಾರ್ಕ್ ಮಾಡಿದಿನಲ್ಲ, ಈ ತರ ಕಾಣಿಸುತ್ತೆ. ಸೊ ನಾವು ಇನ್ನ ರೆಸಿಸ್ಟೆನ್ಸ್ ಲೆವೆಲ್ ಹೇಗೆ ಕಾಣಿಸುತ್ತೆ ಅಂತ, ರೆಸಿಸ್ಟೆನ್ಸ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಲೆವೆಲ್ ಹೇಗೆ ಕಾಣಿಸುತ್ತೆ ಅಂತ ಸ್ವಲ್ಪ ವ್ಯೂ ಇದೆ. ಸೊ ಇನ್ನೊಂದಷ್ಟು ವಿಷಯ ಕ್ಲಿಯರ್ ಮಾಡ್ಬಿಡ್ತೀನಿ. ನೋಡಿ, ಮೊದಲೇದಾಗಿ ನಾವು ರೆಸಿಸ್ಟೆನ್ಸ್ ಅಂದ್ರೆ ಅದು ಒಂದು ರೆಸಿಸ್ಟೆನ್ಸ್ ಆದ್ರೂ ಆಗಿರ್ಬೋದು, ಇಲ್ಲ ಮಲ್ಟಿಪಲ್ ರೆಸಿಸ್ಟೆನ್ಸ್ ಆದ್ರೂ ಆಗಿರ್ಬೋದು, ಎಲ್ಲ ರೆಸಿಸ್ಟೆನ್ಸ್. ಓಕೆ, ಸೊ ಈಗ ಒಂದಿದೆ ಅಂತ ಅದು ರೆಸಿಸ್ಟೆನ್ಸ್ ಅಲ್ಲ ಅಂತ ಯಾರು ಹೇಳಲ್ಲ, ಮೂರಿದೆ ಅಂದ್ರೆ ಅದು ರೆಸಿಸ್ಟೆನ್ಸ್ ಅಂತ ಯಾರು ಹೇಳಲ್ಲ. ಓಕೆ, ಎಲ್ಲ ರೆಸಿಸ್ಟೆನ್ಸ್ ಹೋಪ್ಲಿ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಅಂಡ್ ಸಪೋರ್ಟಲ್ಲೂ ಸೇಮು, ಒಂದು ಸಪೋರ್ಟ್ ಇದೆ ಅಂದ್ರೆ ಅದು ಸಪೋರ್ಟು ಅಲ್ಲ ಅಂತ ಯಾರು ಹೇಳಲ್ಲ, ಅಂಡ್ 4 ಸಪೋರ್ಟ್ ಇದೆ ಅಂದ್ರೆ ಅದು ಸಪೋರ್ಟು ಅಂತ ಏನಿಲ್ಲ, ಎಲ್ಲ ಸಪೋರ್ಟೇನೆ. ಓಕೆ, ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಸೊ ಇದೊಂದಷ್ಟು ವಿಷಯಗಳು ಕ್ಲಿಯರ್ ಮಾಡ್ಕೋಬೇಕಾಗಿದ್ದು. ಸೊ ಈಗ ನಾವು ಮೇನ್ ಟಾಪಿಕ್ ಮಾತಾಡೋಣ. ಓಕೆ, ಅದಕ್ಕಿಂತ ಮುಂಚೆ ಥಿಯರಿಟಿಕಲಿ ನಾನು ಹೇಳ್ಬಿಡ್ತೀನಿ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಸಪೋರ್ಟ್ ಲೆವೆಲ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಓಕೆ, ಸೊ ಇದು ಮಾರ್ಕೆಟ್ ಅನ್ಕೊಳ್ಳೋಣ, ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಮಾರ್ಕೆಟು ಇದು. ಸೊ ಬೇಸಿಕಲಿ ಏನು ಹೈಯರ್ ಹೈಸ್ ಇರುತ್ತಲ್ಲ, ಅದು ನಮ್ಮ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಇದು. ಅದಕ್ಕಿಂತ ಕೆಳಗಡೆ ಮಾರ್ಕೆಟು ಲೋವರ್ ಬಂದಿರುತ್ತಲ್ಲ, ಅದು ಬಂದು ನಮ್ಮ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಅದನ್ನ ನೆನಪಿಕೋಬೇಕಾಗುತ್ತೆ. ಸೊ ಇನ್ನೂ ಬೇಸಿಕಾಗಿ ಹೇಳ್ಬೇಕಾದ್ರೆ ನೋಡಿ, ಮನೆ ಅನ್ಕೊಳ್ಳೋಣ, ಇಲ್ಲ ನಾವಿರೋ ರೂಮ್ ಅನ್ಕೊಳ್ಳೋಣ. ಇವಾಗ ನೀವು ಕೂತಿರೋ ರೂಮ್ ಅನ್ಕೊಳ್ಳೋಣ. ಇಲ್ಲಿ ನಾವಿದ್ದೀರಿ, ನಮ್ಮ ಸೀಲಿಂಗ್ ಏನಿದೆಯೋ ಅದು ನಮ್ಮ ರೆಸಿಸ್ಟೆನ್ಸ್ ಅನ್ಕೊಳ್ಳಿ, ಮತ್ತೆ ನಮ್ಮ ಫ್ಲೋರ್ ಏನಿದೆಯೋ ಇದು ನಮ್ಮ ಸಪೋರ್ಟು. ಓಕೆ, ಮತ್ತೆ ಸೆಂಟ್ರಾಗಿ ಇರೋದು ನಾವು. ಆಲ್ರೈಟ್, ರೆಸಿಸ್ಟೆನ್ಸ್ ಅಂದ್ರೆ ಪ್ರಿಟಿ ಮಚ್ ಏನು ಹೈಯರ್ ಹೈ ಇದೆಯಲ್ಲ, ಮಾರ್ಕೆಟು ಪ್ರಿಟಿ ಮಚ್ ಹೈಗಿಂತ ಹೋಗೋಕ್ಕಾಗಿಲ್ಲ, ಅದರ ಮೇಲೆ ಹೋಗೋಕ್ಕಾಗಿಲ್ಲ, ಅದು ನಮ್ಮ ರೆಸಿಸ್ಟೆನ್ಸ್ ಆಗಿರುತ್ತೆ. ಸಪೋರ್ಟು ನಾವೇ ಅನ್ಕೊಳ್ಳೋಣ, ನಾವು ನೆಲಕ್ಕಿಂತ ಕೆಳಗಡೆ ಹೋಗೋಕ್ಕಾಗಲ್ಲ, ಸೊ ಅದನ್ನು ನಮ್ಮ ಸಪೋರ್ಟ್ ಆಗಿರುತ್ತೆ. ಆಲ್ರೈಟ್, ಈಗ ಆಬ್ವಿಯಸ್ಲಿ ಥಿಯರಿಟಿಕಲಿ ರೆಸಿಸ್ಟೆನ್ಸ್ ಅಂದ್ರೆ ಏನು ಅನ್ನೋದು ಸ್ವಲ್ಪ ಕಷ್ಟ ಆಗಿರ್ಬೋದಾಯ್ತು ನಿಮಗೆ. ಸೊ ಅದಕ್ಕೋಸ್ಕರ ಪ್ರಾಕ್ಟಿಕಲಿ ತೋರಿಸ್ತೀನಿ. ನೋಡಿ, ಇದು ನಿಮ್ಮ ಟ್ರೇಡಿಂಗ್ ವ್ಯೂ ಗ್ರಾಫ್ ಆಗಿರುತ್ತೆ. ಸೊ ನಾವು ಬಂದಿದ ತಕ್ಷಣ ನೋಡಿ, ಮೊದಲಾಗಿ ಚಾರ್ಟು ಹೆಂಗಾದ್ರೂ ಹಂಗಿರುತ್ತೆ. ಕೆಲವ್ರು ಚಾರ್ಟ್ ಈ ತರ ಇರ್ಬೋದು, ಕೆಲವ್ರು ಚಾರ್ಟು ಫುಲ್ಲು ಕಂಜೆಸ್ಟೆಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಏನ್ ಹೇಳ್ತೀನಿ ಅಂದ್ರೆ, ನೋಡಿ ನಮ್ಮ ಲೆಫ್ಟ್ ಪ್ಯಾನಲ್ ಅಲ್ಲಿ, ಸಾರಿ ರೈಟ್ ಪ್ಯಾನಲ್ ಅಲ್ಲಿ ಇಲ್ಲೊಂದು ಆಪ್ಷನ್ ಇದೆ. ಓಕೆ, ಇಲ್ಲಿ ನಂಬರ್ಸ್ ಇದೆ, ಪ್ರಿಟಿ ಮಚ್ ನಂಬರ್ಸ್ ಅಂದ್ರೆ ನಮ್ಮ ಲೆವೆಲ್ಸ್ ಅನ್ಕೊಳ್ಳೋಣ. ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ಮ ಮೌಸ್ ಏನಿದೆಯೋ ಅದ್ರ ಕರ್ಸರ್ ಇಲ್ಲಿ ಬಂದಿದ ತಕ್ಷಣ ಚೇಂಜ್ ಆಗುತ್ತೆ. ಓಕೆ, ಈ ತರ ಪ್ಲಸ್ ಆಗಿರೋ ಕರ್ಸರ್ ಅಪ್ ಅಂಡ್ ಡೌನ್ ಕರ್ಸರ್ ಆಗೋ ಚೇಂಜ್ ಆಗುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು, ಕ್ಲಿಕ್ ಮಾಡ್ಕೊಂಡು ಡ್ರ್ಯಾಗ್ ಡೌನ್ ಮಾಡಬೇಕು, ಇಲ್ಲ ಡ್ರ್ಯಾಗ್ ಅಪ್ ಮಾಡಬೇಕು. ನಿಮ್ ಕನ್ವೀನಿಯನ್ಸ್ ಹೆಂಗಿರುತ್ತೋ ಅದ್ರ ಬೇಸ್ ಮೇಲೆ ಡ್ರ್ಯಾಗ್ ಅಪ್ ಡ್ರ್ಯಾಗ್ ಡೌನ್ ಮಾಡ್ಕೊಳ್ಳಿ. ಓಕೆ, ಸೊ ಪ್ರಿಟಿ ಮಚ್ ಏನ್ ಹೇಳ್ತೀನಿ ಅಂದ್ರೆ, ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಟ್ರೈ ಮಾಡಿ. ಅಂಡ್ ಬೇರೆಯವರು ಬೇರೆ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಆಲ್ಸೋ ನಿಮ್ದ್ರಲ್ಲಿ ಹೆಂಗಿರುತ್ತೆ ಅಂತ ನೋಡಿ ತಿಳ್ಕೊಳ್ಳಿ. ಓಕೆ, ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ, ನಮ್ಮ ಚಾರ್ಟ್ನ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ನಮಗೆ ಕ್ಲಿಯರ್ಲಿ ಕಾಣಿಸ್ಬೇಕು ಚಾರ್ಟ್ಸ್ ಅಲ್ಲಿ ಎಲ್ಲೆಲ್ಲಿ ಹೈಸ್ ಇದೆ ಲೋಸ್ ಇದೆ ಅನ್ನೋದ್ರ ಬಗ್ಗೆ. ಸೊ ಅದರ ನಂತರ ನಾನು ಇನ್ನು ರೆಸಿಸ್ಟೆನ್ಸ್ ಲೆವೆಲ್ ಮತ್ತೆ ಸಪೋರ್ಟ್ ಲೆವೆಲ್ ಡ್ರಾ ಮಾಡ್ತೀವಿ. ಓಕೆ, ಈಗ ನಾವೇನ್ ಮಾಡ್ತೀರಿ ನೋಡಿ, ಮೊದಲಾಗಿ ನಾನೇನ್ ಹೇಳಿದೆ, ಇಲ್ಲಿ ಮಾರ್ಕೆಟಲ್ಲಿ ಬ್ಯಾರ್ಸ್ ಜಾಸ್ತಿ ಬೈ ಮಾಡಿದ್ದಾರೆ, ಅದರ ನಂತರ ಫೇಲ್ ಆಗಿದಾರಲ್ಲ, ಆ ಲೆವೆಲ್ ನಾವು ಮಾರ್ಕ್ ಮಾಡ್ಕೊಂತೀವಿ. ಓಕೆ, ಈ ಲೆವೆಲ್ ಅಲ್ಲಿ ನಾವು ಕ್ಲಿಯರ್ಲಿ ಕಾಣಿಸ್ತದೆ, ಈ ಲೆವೆಲ್ಗಿಂತ ಜಾಸ್ತಿ ಮಾರ್ಕೆಟ್ ಮೇಲೆ ಹೋಗೋಕ್ಕಾಗಿಲ್ಲ. ಸೊ ಇದು ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಆಗಿದೆ. ಕ್ಲಿಯರ್ ಆಗಿದೆ ಅನ್ಕೊಂತೀರಿ. ಇದಷ್ಟೇ ಸಿಂಪಲ್. ಇಲ್ಲಿ ಜಾಸ್ತಿ ಬ್ಯಾರ್ಸು ಬೈ ಮಾಡೋಕ್ಕಾಗಿಲ್ಲ, ಅದ್ರ ಮೇಲೆ ಬೈ ಮಾಡೋಕ್ಕಾಗಿಲ್ಲ, ಅದು ನಮ್ಮ ರೆಸಿಸ್ಟೆನ್ಸ್ ಆಗಿದೆ. ಆಮೇಲೆ ಯಾವ ಲೆವೆಲಲ್ಲಿ ಇನ್ನು ಸೆಲ್ಲರ್ಸು ಸೆಲ್ ಮಾಡೋಕ್ಕಾಗಿಲ್ಲ, ಅದು ನಮ್ಮ ಸಪೋರ್ಟ್ ಲೆವೆಲ್ ಆಗಿದೆ. ಸೊ ಈ ಕೇಸಲ್ಲಿ ನಾನು ಇದನ್ನ ಪಾಯಿಂಟ್ ಔಟ್ ಮಾಡ್ಕೊತೀನಿ. ಮತ್ತೆ ಒಂದಷ್ಟು ವಿಷಯ ಇದೆ, ಅದನ್ನ ಕ್ಲಿಯರ್ ಮಾಡ್ಬೇಕಂತ ಇದ್ದೀನಿ. ನೋಡಿ, ಮೊದಲಾಗಿ ಇದಕ್ಕೂ ಅಷ್ಟೇ ಒಂದಷ್ಟು
ಸೆಟ್ ಆಫ್ ರೂಲ್ಸ್ ಇರುತ್ತೆ. ನೋಡಿ ನೀವು ಎಲ್ಲಂದ್ರೆ ಅಲ್ಲಿ ಹೋಗಿ ಇದು ರೆಸಿಸ್ಟೆನ್ಸ್ ಲೈನು ಅಂತ ಮಾರ್ಕ್ ಮಾಡಕ್ಕಾಗಲ್ಲ. ಓಕೆ, ಯಾಕಂತ ಹೇಳ್ತೀನಿ ನೋಡಿ. ಇವಾಗ ನಾವು ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡೋಣ. ನೋಡಿ ರೆಸಿಸ್ಟೆನ್ಸ್ ಅಂದ್ರೂ ಕಂಡೀಷನ್ ಇರುತ್ತೆ. ಮೊದಲಾಗಿ ನಿಮ್ಮ ಏನು ಹಾಕಿದ್ದೀರೋ ಲೈನ್ಸ್ ಹಾಕಿದಿರಲ್ಲ ಅದು ಆಬ್ವಿಯಸ್ಲಿ ಟಚ್ ಆಗಬೇಕು. ಟಚ್ ಆಗಿಲ್ಲ ಅಂದ್ರೆ ಕ್ಲೋಸ್ ಆಗಾದ್ರೂ ಇರಬೇಕು. ಅವಾಗ ಅದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ಸೊ ಪ್ರಿಟಿ ಮಚ್ ಈ ಕೇಸಲ್ಲಿ ಏನು ಕಾಣಿಸ್ತಿದೆ ನಿಮಗೆ, ಇಲ್ಲೊಂದು ರೆಸಿಸ್ಟೆನ್ಸ್ ಸೆಟ್ ಆಗಿದೆ, ಆಬ್ವಿಯಸ್ಲಿ ಇಲ್ಲೊಂದು ಟಚ್ ಆಗಿದೆ, ಇಲ್ಲಿ ಮೈಲ್ಡ್ ಆಗಿ ಟಚ್ ಆಗಿದೆ, ಬಟ್ ನಾವು ಇದನ್ನ ಟಚ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಅಷ್ಟೊಂದು ಪ್ರಿಸೈಸ್ ಆಗಿರೋದು ಅವಶ್ಯಕತೆ ಇಲ್ಲ. ಬಟ್ ನಾವು ಕ್ಲಿಯರ್ಲಿ ಏನ್ ನೋಡ್ಬೇಕು ಅಂದ್ರೆ ಇನ್ನು ನಮ್ಮ ಲೆವೆಲ್ ಇದೆಯಲ್ಲ ಆ ಲೆವೆಲ್ಗೆ ಎಕ್ಸಾಕ್ಟ್ ಆಗಿರ್ಬೇಕು ಅದು. ಸೊ ಇಲ್ಲಿ ಏನ್ ನೋಡ್ತಿದ್ರಿ 38,757. ಓಕೆ, ಆ ಲೆವೆಲಲ್ಲಿ 3 ಕಿತ ರೆಸಿಸ್ಟೆನ್ಸ್ ಹಿಟ್ ಆಗಿದೆ. ಸೊ ಅದು ನಮಗೆ ಕ್ಲಿಯರ್ಲಿ ವಿಸಿಬಲ್ ಆಗಿದೆ. ಸೊ ಆ ಲೆವೆಲ್ ರೆಸಿಸ್ಟೆನ್ಸ್ ಇದೆ ಅಂತ. ಓಕೆ ಓಕೆ, ಅದು ನಮ್ಮ ಫಸ್ಟ್ ಥಿಂಗ್ ಆಗಿರುತ್ತೆ. ಸೊ ಸೆಕೆಂಡ್ ಥಿಂಗ್ ಕೂಡ ಅಷ್ಟೇನೆ, ಸಪೋರ್ಟ್ ಅಲ್ಲಿ ಕೂಡ ಸೇಮ್ ಸಿನಾರಿಯೋನೆ. ಇನ್ನು ನಮ್ಮ ಸಪೋರ್ಟ್ ತಗೊಂಡಿರ್ತಿರಲ್ಲ ಲೆವೆಲ್, ಅದು ಕೂಡ ಎಲ್ಲ ಪಾಯಿಂಟ್ಸ್ಗೆ ಟಚ್ ಆಗಿರ್ಬೇಕು. ಸಪೋರ್ಟ್ ಬಗ್ಗೆ ಮಾತಾಡೋದಾದ್ರೆ 37,474 ಆಗಿದೆ. ಓಕೆ, ಸೊ ಅಲ್ಲಿ ಕೂಡ ನೀವು ನೋಡ್ಬೋದು ಲೆವೆಲ್ಸ್ ಏನೇನಿದೆಯೋ ಅವೆಲ್ಲ ಹಿಟ್ ಆಗಿದೆ. ಅಂತ ಟೈಮಲ್ಲಿ ಮಾತ್ರ ಅದನ್ನ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಮೇ ಬಿ ಕ್ಯಾಂಡಲ್ ಆಗಿರ್ಬೋದು, ಇಲ್ಲ ಕ್ಯಾಂಡಲ್ ವಿಕ್ ಆದ್ರೂ ಆಗಿರ್ಬೋದು, ಹಿಟ್ ಆಗಿರ್ಬೇಕು ಮೊದಲನೇದಾಗಿ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಸ್, ಮತ್ತೆ ಈಗ ನಾವು ಲೈವ್ ಮಾರ್ಕೆಟ್ ನೋಡ್ತಿದ್ರಿ. ಸೊ ಬ್ಯಾಂಕ್ ನಿಫ್ಟಿ ಚಾರ್ಟ್ ಆಗಿರೋದ್ರಿಂದ ನಾನು ಇಲ್ಲಿ ಗ್ರಾಫ್ ಡ್ರಾ ಮಾಡಿ ಟ್ರೈ ಮಾಡ್ತೀನಿ. ನೋಡಿ, ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ ಡ್ರಾ ಮಾಡ್ತೀನಿ. ಮತ್ತೆ ನೀವೇ ಅಬ್ಸರ್ವ್ ಮಾಡಿ ವ್ಯಾಲಿಡ್ ಆಗಿದೆಯಾ ಇಲ್ಲ ಅಂತ. ಓಕೆ, ಇವಾಗ ನಾನು ಏನ್ ಮಾಡಿದ್ದೀನಿ, ನಮ್ಮ ಚಾರ್ಟ್ ಅಲ್ಲಿ ಎಷ್ಟು ವಿಸಿಬಲ್ ಆಗಿದೆ ನೋಡಿ, ಆ ಲೆವೆಲ್ ಅಲ್ಲಿ ನಾನು ಏನ್ ಮಾಡಿದ್ದೀನಿ, ಒಂದು ಮೊದಲಾಗಿ ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ದೀನಿ, ಅದರ ನಂತರ ಸಪೋರ್ಟ್ ಲೆವೆಲ್ ಡ್ರಾ ಮಾಡಿದ್ದೀನಿ. ಸೊ ಈಗ ಆಬ್ವಿಯಸ್ಲಿ ನಾವ್ ಇಲ್ಲಿದ್ದೀರಿ ಅಂಡ್ ನಾವ್ ಇಲ್ಲಿದ್ದೀರಿ ಅಂದ್ಮೇಲೆ ನಮ್ಮ ರೆಸಿಸ್ಟೆನ್ಸ್ ಸ್ವಲ್ಪ ಇವಾಗ ಕ್ಲೋಸ್ ಆಗಿರೋದು ನಾವು ರೆಸಿಸ್ಟೆನ್ಸ್ ಹತ್ರ ಇದ್ದೀರಲ್ಲ. ಸೊ ನಾವೇನು ಇವಾಗ ಟ್ರೇಡ್ ಮಾಡ್ಬೇಕಂತ ಇದ್ದೀರಿ. ಇವಾಗ ಟ್ರೇಡ್ ಮಾಡೋ ಟೈಮಲ್ಲಿ ನಾವು ಕಾಯ್ಬೇಕಾ ಇಷ್ಟು ರೆಸಿಸ್ಟೆನ್ಸ್ ಹೋಗೋದಕ್ಕೆ? ಆಬ್ವಿಯಸ್ಲಿ ನೀವು ರೆಸಿಸ್ಟೆನ್ಸ್ ಹೆಂಗ್ ಹಾಕೊಂಡಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಇನ್ನೊಂದು ವಿಷಯ, ಯಾರು ವ್ಯೂಸ್ ನೋಡ್ತಿದ್ರು, ನೀವು ಯಾವಾಗ ಟ್ರೇಡ್ ಮಾಡಬೇಕು ಅನ್ನೋದು ತುಂಬಾ ಮ್ಯಾಟರ್ ಆಗಿರುತ್ತೆ. ನೀವು ಮಾರ್ಕೆಟ್ ಇವಾಗ ಬಂದಿದ್ದೀರಾ ಅಂಡ್ ಇವಾಗಲೇ ಟ್ರೇಡ್ಸ್ ಏನು ನೋಡೇ ಇಲ್ಲ, ಚಾರ್ಟ್ಸ್ ನೋಡಿಲ್ಲ, ಏನು ನೋಡಿಲ್ಲ, ಹಂಗೆ ಟ್ರೇಡ್ಸ್ ತಗೊಂತ ಇದ್ದೀರಾ ಅಂದ್ರೆ ಅದು ತುಂಬಾನೇ ತುಂಬಾ ಫುಲಿಶ್ ಮೂವ್ ಆಗಿರುತ್ತೆ. ಮಾರ್ಕೆಟ್ಸ್ ಅಲ್ಲಿ ನೀವು ಆಬ್ವಿಯಸ್ಲಿ ಪ್ರಾಫಿಟಬಲ್ ಆಗಬೇಕು ಅಂದ್ರೆ ರೈಟ್ ಟೈಮ್ ಟ್ರೇಡ್ಸ್ ತಗೋಬೇಕಾಗುತ್ತೆ. ರೈಟ್ ಟೈಮಲ್ಲಿ ಬೈ ಮಾಡಬೇಕು, ರೈಟ್ ಟೈಮಲ್ಲಿ ಸೆಲ್ ಮಾಡಬೇಕು. ಟ್ರೇಡಿಂಗ್ ಅಲ್ಲಿ ಇದೇ ಮೇನ್ ಥಿಂಗ್. ಇಲ್ಲೇ ನೀವು ಹಿಂಗೆ ದುಡ್ಡು ಮಾಡೋದು. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ರೈಟ್ ಲೆವೆಲ್ ನೋಡಬೇಕಾಗುತ್ತೆ. ಸೊ ಅದು ನಮ್ಮ ರೆಸಿಸ್ಟೆನ್ಸ್ ಆಗಲಿ ಸಪೋರ್ಟ್ ಲೆವೆಲ್ ಆಗಿರಲಿ. ಓಕೆ, ಅವಶ್ಯ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಇಲ್ಲಿ ರೆಸಿಸ್ಟೆನ್ಸ್ ಹಾಕಿದ್ದೀನಿ, ಏನ್ರ ಬೇಸಿಸ್ ಮೇಲೆ ನಮ್ಮ ಹೈ ಮೇಲೆ ಬೇಸಿಸ್ ಮೇಲೆ ರೆಸಿಸ್ಟೆನ್ಸ್ ಹಾಕಿದ್ದೀನಿ. ಇಲ್ಲಿ ನಮ್ಮ ಲೋ ಬೇಸಿಸ್ ಮೇಲೆ ರೆಸಿಸ್ಟೆನ್ಸ್ ಸಪೋರ್ಟ್ನ ಹಾಕಿರೋದು. ಓಕೆ, ಈಗ ನಾವು ಒಂದು ವಿಷಯ ಅಬ್ಸರ್ವ್ ಮಾಡ್ತಿದ್ರಿ, ಇಲ್ಲಿ ಹಿಟ್ ಆಗಿದೆ, ಇಲ್ಲಿ ವಿಕ್ ಕ್ರಿಯೇಟ್ ಆಗಿದೆ. ಸೊ ಟೆಕ್ನಿಕಲಿ ಮಾರ್ಕೆಟ್ ಆ ಲೆವೆಲ್ಗೆ ಬಂದಿತ್ತು ಅಂತಾನೆ ಅರ್ಥ. ಅನ್ನೋದು ವಿಕ್ ಏನಿದೆಯೋ ಅದು ಬೇಸಿಕ್ಲಿ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಬಂದಿತ್ತು ಬಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿಲ್ಲ. ಓಕೆ, ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಬಟ್ ಟೆಕ್ನಿಕಲ್ ಅಲ್ಲಿ ಇತ್ತು. ಸೊ ಅದನ್ನ ರೆಸಿಸ್ಟೆನ್ಸ್ ಆಗಿ ಕನ್ಸಿಡರ್ ಮಾಡ್ಕೋಬಹುದು. ಮತ್ತೆ ನಾವು ಇನ್ನೊಂದು ವಿಷಯ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ನಮ್ಮ ರೆಸಿಸ್ಟೆನ್ಸ್ ಅಂದ ತಕ್ಷಣ ಹಾರಿಜಾಂಟಲಿ ರೆಸಿಸ್ಟೆನ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಇದು ಡಯಾಗ್ನಲ್ ರೆಸಿಸ್ಟೆನ್ಸ್ ಕನ್ಸಿಡರ್ ಮಾಡ್ಕೊಂತೀರಾ ಅನ್ನೋದ್ರ ಬಗ್ಗೆ. ಸೊ ಈಗ ನೋಡಿ, ಇದನ್ನ ಮೊದಲಿಗೆ ಟ್ರೆಂಡ್ ಲೈನ್ ಅಂತೀರಿ, ಇದು ರೆಸಿಸ್ಟೆನ್ಸ್ ಅಂತೀರಿ. ಇದು ರೆಸಿಸ್ಟೆನ್ಸ್ ಆಗಿ ತರಾನೇ ಇದೆ, ಬಟ್ ಕ್ಲಿಯರ್ ಮಾಡ್ಬಿಡ್ತೀನಿ. ಇದನ್ನ ಆಕ್ಚುಲಿ ರೆಸಿಸ್ಟೆನ್ಸ್ ಅಂತೀರಿ, ಇದನ್ನ ಟ್ರೆಂಡ್ ಲೈನ್ ಅಂತೀರಿ. ಸೊ ಎರಡು ಒಂದೇ ಅಲ್ಲ, ಡಿಫ್ರೆನ್ಸ್ ಇದೆ, ಬಟ್ ಆಬ್ವಿಯಸ್ಲಿ ಎರಡು ಒಂದೇ ತರ ಆಕ್ಟ್ ಆಗೋದು. ಇನ್ನು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟಾಗೂ ಅಷ್ಟೇ ಮೊಮೆಂಟಮ್ ಚೆನ್ನಾಗಿರುತ್ತೆ, ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಕೊಟ್ಟಾಗ ಮೊಮೆಂಟಮ್ ಚೆನ್ನಾಗಿರುತ್ತೆ. ಟ್ರೆಂಡ್ ಲೈನ್ ಬಗ್ಗೆ ಬೇರೆ ಕಿತ ವಿಡಿಯೋ ಮಾಡ್ತೀನಿ, ಬಟ್ ಈಗ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡೋಣ. ಬಟ್ ನಾವು ಕ್ಲಿಯರ್ ಮಾಡ್ಕೋಬೇಕು, ರೆಸಿಸ್ಟೆನ್ಸ್ ಟ್ರೆಂಡ್ ಲೈನು ಸೇಮ್ ಅಲ್ಲ. ಓಕೆ, ಈಗ ಆಬ್ವಿಯಸ್ಲಿ ನಾನು ಹೇಳ್ದಂಗೆ ನಾವಿಲ್ಲಿ ಇದ್ದೀರಲ್ಲ, ನಾವು ಪ್ರಿಟಿ ಮಚ್ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ಆಬ್ವಿಯಸ್ಲಿ ಸ್ವಲ್ಪ ಪೇಷನ್ಸ್ ಕಮ್ಮಿ ಇದ್ರು ಪ್ರೀವಿಯಸ್ಲಿ ಎಷ್ಟು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿರುತ್ತಲ್ಲ ಅದನ್ನಾದ್ರೂ ಸರಿ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಆಲ್ರೈಟ್, ಈಗ ಪ್ರೀವಿಯಸ್ಲಿ ಹೈಯರ್ ರೆಸಿಸ್ಟೆನ್ಸ್ ಅಂದ್ರೆ ಏನ್ ನಮಗೆ ಕಾಣಿಸ್ತಿರೋದು 36,118. ಪ್ರೀವಿಯಸ್ಲಿ ಹೈಯರ್ ರೆಸಿಸ್ಟೆನ್ಸ್ ಇದೆ ಇದ್ದಿದ್ದು. ಸೊ ಈಗ ನಾವು ವೇಟ್ ಮಾಡ್ಬೇಕಾ ರೆಸಿಸ್ಟೆನ್ಸ್ಗೆ, ಇಲ್ಲ ಅಂದ್ರೆ ಇನ್ನೊಂದು ರೆಸಿಸ್ಟೆನ್ಸ್ ನ ತಗೊಂಡ್ ನಾವು ಟ್ರೇಡ್ ಮಾಡ್ಬೇಕಂತ. ನೋಡಿ, ಆಬ್ವಿಯಸ್ಲಿ ಪ್ರೀವಿಯಸ್ ರೆಸಿಸ್ಟೆನ್ಸ್ ತಗೊಳ್ಳೋದಕ್ಕೆ ಏನಾಗುತ್ತೆ ಅಂದ್ರೆ ನಿಮ್ಮ ಚಾನ್ಸಸ್ ಏನಿದೆಯೋ ಬ್ರೇಕ್ಔಟ್ ನಂತರ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಸೊ ಬ್ರೇಕ್ಔಟ್ ಆಗೋ ಟೈಮಲ್ಲಿ ಮೊಮೆಂಟಮ್ ಚೆನ್ನಾಗಿ ಕೊಡುತ್ತಲ್ಲ, ಸೊ ಅದಕ್ಕೆ ನಾವು ಇನ್ನ ರೆಸಿಸ್ಟೆನ್ಸ್ ಮೇಲೆ ಟ್ರೇಡ್ ಮಾಡಬೇಕು ಅನ್ನೋದು. ಈಗ ಅಷ್ಟು ಕ್ಲಿಯರ್ ಮಾಡಿದ್ದೆ ನಾನು, ಬಟ್ ಆದ್ರೂ ಒಂದ್ ವೇಳೆ ಅನ್ಕೊಳ್ಳೋಣ, ಇವಾಗ ನಾವು ಇನ್ ಶಾರ್ಟ್ ಟೈಮ್ ಅಲ್ಲಿ ಇದ್ದೀರಿ, ಅಷ್ಟೊಂದು ಟೈಮ್ ಇಲ್ಲ ನಮ್ಮ ಹತ್ರ, ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅದ್ರ ಬಗ್ಗೆ. ಸೊ ಬೇಸಿಕಲಿ ನಮ್ಮ ಹತ್ರ ಒಂದು ಮೂವ್ ಇರುತ್ತೆ, ಅದು ಬಂದು ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನಿರುತ್ತೆ. ಸೊ ಪ್ರೀವಿಯಸ್ ರೆಸಿಸ್ಟೆನ್ಸ್ ಹೆಂಗ್ ಹಿಡಿಬೇಕು ಅಂದ್ರೆ ನೋಡಿ, ನಾವು ಇವಾಗ ರೈಟ್ ಅಲ್ಲಿ ಇದ್ದೀರಲ್ಲ ಚಾರ್ಟ್ ಅಲ್ಲಿ, ಸೊ ರೈಟ್ ನಿಂಕ ಲೆಫ್ಟ್ ತನಕ ಚಾರ್ಟ್ ನ ನೋಡ್ಬೇಕು. ಆಬ್ವಿಯಸ್ಲಿ ಯಾವ್ದು ಸೂಟಬಲ್ ರೆಸಿಸ್ಟೆನ್ಸ್ ಇರುತ್ತಲ್ಲ ಆ ರೆಸಿಸ್ಟೆನ್ಸ್ ತಗೋಬೇಕಾಗುತ್ತೆ. ನಾವ್ ಏನ್ರ ಬೇಸಿಸ್ ನಲ್ಲಿ ತಗೊಂತಿರೋ ಅದು ತುಂಬಾ ಮ್ಯಾಟರ್ ಆಗಿರುತ್ತೆ. ಮೊದಲಾಗಿ ನಾವು ಅಕಸ್ಮಾತ್ ಅನ್ಕೊಳ್ಳೋಣ ಒಂದೇ ಒಂದು ರೆಸಿಸ್ಟೆನ್ಸ್, ಓಕೆ, ಒಂದೇ ಒಂದು ರೆಸಿಸ್ಟೆನ್ಸ್ ಬೇಸಿಸ್ ನಲ್ಲಿ ತಗೊಂಡಿದ್ದೀರಿ ಅಂದ್ರೆ ಅದ್ರದ್ದು ವ್ಯಾಲ್ಯೂ ಅಂತ ಹೇಳ್ತೀನಿ ನಾನು. ಇದನ್ನ ಒಂದು ರೆಸಿಸ್ಟೆನ್ಸ್ ತಗೊಂತಾ ಇದ್ದೀರಿ ಅಂದ್ರೆ ಅದ್ರ ವ್ಯಾಲ್ಯೂ ನನ್ನ ವ್ಯೂ ಅಲ್ಲಿ ಕಮ್ಮಿ ಇರುತ್ತೆ. ಓಕೆ, ಯಾಕೆ ಕಮ್ಮಿ ಇರುತ್ತೆ ಅಂದ್ರೆ ನೋಡಿ, ಮಾರ್ಕೆಟ್ ಅದನ್ನ ಆಬ್ವಿಯಸ್ಲಿ ಒನ್ ಟೈಮ್ ಫೇಲ್ ಆಗಿದೆ, ಏನಾದ್ರು ಸೆಕೆಂಡ್ ಟೈಮ್ ಫೇಲ್ ಪಾಸ್ ಆದ್ರೆ ಅಷ್ಟು ಮೊಮೆಂಟಮ್ ಎಕ್ಸ್ಪೆಕ್ಟ್ ಆಗೋ ಚಾನ್ಸಸ್ ಕಮ್ಮಿ ಇದೆ. ಅದು ನನ್ನ ವ್ಯೂ ಅಲ್ಲಿ ಇರೋದು. ಅದೇ ಮಲ್ಟಿಪಲ್ ಟೈಮ್ಸ್ ಮಾರ್ಕೆಟ್ ಅಲ್ಲಿ ಹಿಟ್ ಆಗಿದೆ ಅನ್ಕೊಳ್ಳೋಣ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಾವು ಫೋರ್ತ್ ಟೈಮ್ 3 ಟೈಮ್ಸ್ ರೆಸಿಸ್ಟೆನ್ಸ್ ಹಿಟ್ ಆಗಿದೆ, ಮತ್ತೆ ಫೇಲ್ ಆಗಿದೆ. ಸೊ ಫೋರ್ತ್ ಟೈಮ್ ಏನಾದ್ರು ಹಿಟ್ ಆಗಿ ಅಕಸ್ಮಾತ್ ಎಕ್ಸಿಟ್ ಆಯ್ತು ಅನ್ಕೊಳ್ಳೋಣ ಅಪ್ ಅಂಡ್ ನಿಂಕ, ಅದನ್ನ ಸೂಪರ್ ಮೊಮೆಂಟಮ್ ಬರುತ್ತೆ. ಸೂಪರ್ ನನ್ನ ಅರ್ಥ ನೋಡಿ ಚೆನ್ನಾಗಿ ಬರುತ್ತೆ ಮೊಮೆಂಟಮ್.
ಸೊ ಅದಕ್ಕೋಸ್ಕರ ಹೇಳ್ತೀನಿ ರೆಸಿಸ್ಟೆನ್ಸ್ ನ ಯಾವ ಮ್ಯಾಕ್ಸಿಮಮ್ ಇರುತ್ತೆ ನೋಡಿ, ಅಂತ ಟೈಮಲ್ಲಿ ರಿಸ್ಕು ಜಾಸ್ತಿ ಇರುತ್ತೆ. ಯಾಕಂದ್ರೆ ಚಾನ್ಸಸ್ ಅಷ್ಟೇ, ರಿಸ್ಕು ಅಷ್ಟೇ ಜಾಸ್ತಿ ಇರುತ್ತೆ. ಏನೋ ಅಲ್ಲಿ ಒಂದು ರಿವರ್ಸಲ್ ಕ್ರಿಯೇಟ್ ಆಗೋದಾಗ್ಲಿ, ಫೇಲ್ ಆಗೋಂತ ಆಗಲಿ, ಅಪೋಸಿಟ್ ಡೈರೆಕ್ಷನ್ ತಿರ್ಸೋಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನೆನಪಿಟ್ಕೋಬೇಕಾಗುತ್ತೆ. ಸಪೋರ್ಟ್ ಸಿನಾರಿಯೋದಲ್ಲಿ ಕೂಡ ಅಷ್ಟೇ ಮ್ಯಾಕ್ಸಿಮಮ್ ಟೈಮು ಏನಾಗುತ್ತೆ ಅಂದ್ರೆ ನೋಡಿ, ರೆಸಿಸ್ಟೆನ್ಸ್ ತಗೊಂತಾ ಇದೆ ಅನ್ಕೊಳ್ಳೋ, ರೆಸಿಸ್ಟೆನ್ಸ್ ತಗೊಂತಿರೋ ಟೈಮಲ್ಲಿ ಆಬ್ವಿಯಸ್ಲಿ ಇನ್ನೊಂದು ರೆಸಿಸ್ಟೆನ್ಸ್ ಹತ್ರ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಕೆಲವು ಚಾನ್ಸಸ್ ಹೆಂಗಿರುತ್ತೆ ಅಂದ್ರೆ ಜಾಸ್ತಿ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಅಕಸ್ಮಾತ್ ಬೀಟ್ ಆಗಿರೋದು ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಯ್ತು ಅನ್ಕೊಳ್ಳೋಣ, ಅಂತ ಟೈಮ್ ಮೂಮೆಂಟಮ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಏನು ಆಬ್ವಿಯಸ್ಲಿ ನಮ್ಮ ಹತ್ರ ಒಂದು ಲಾಜಿಕ್ ಇದೆ, ಒಂದು ಪ್ರೂವನ್ ಥಿಯರಿ ಇದೆ, ಬ್ರೇಕ್ಔಟ್ ನಂತರ ಮೂಮೆಂಟಮ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಬೇಸಿಸ್ ಮೇಲೆ ನಾವು ಟ್ರೇಡ್ ಮಾಡ್ತಾ ಇದ್ದು. ಅದಕ್ಕೋಸ್ಕರ ನಾನು ರೆಸಿಸ್ಟೆನ್ಸ್ ಲೆವೆಲ್ ಮತ್ತೆ ಸಪೋರ್ಟ್ ಲೆವೆಲ್ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದು. ಓಕೆ, ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಡ್ರಾಯಿಂಗು ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಏನು ನಾವು ಪ್ರೀವಿಯಸ್ಲಿ ಹೈ ಆಗಿರೋಂಥ ಲೆವೆಲ್ ನ ಮಾರ್ಕ್ ಮಾಡ್ಕೊಂತೀವಿ, ಆ ಲೆವೆಲ್ ಬೇಸಿಸ್ ಮೇಲೆ ನಾವು ಟ್ರೇಡ್ಸ್ ತಗೊಂತೀವಿ. ಆ ಲೆವೆಲ್ ಏನಾದ್ರು ಬ್ರೇಕ್ಔಟ್ ಆಯ್ತು, ಇಲ್ಲ ಆ ಲೆವೆಲ್ ಅಲ್ಲಿ ಮಾರ್ಕೆಟ್ ಸ್ಟಕ್ ಆಯ್ತು ಅನ್ನೋದ್ರ ಬೇಸಿಸ್ ಮೇಲೆ. ಓಕೆ, ಇನ್ನು ಟ್ರೇಡಿಂಗ್ ಬಗ್ಗೆ ವಿಡಿಯೋ ಬೇಕಾದ್ರೆ ಹೇಳಿ, ನಾನು ಮಾಡ್ತೀನಿ, ಇನ್ನು ಕ್ಲಿಯರ್ ಆಗಿ ಮಾಡ್ತೀನಿ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ ಇದ್ದಿದ್ದು. ಇನ್ನು ಇದೇ ತರ ಎಜುಕೇಶನ್ ವಿಡಿಯೋಸ್ ಬೇಕು ಅಂತ ಇದ್ರೆ ಹೇಳಿ, ನಾನು ಮಾಡ್ತೀನಿ. ಸೊ ಎಸ್, ಮುಂದೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.